ಯಾಕ್ರಿ ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿಮಗೆಲ್ಲರಿಗೂ ಕೂಡ? ಒಂದು ಕೆಲಸ ಮಾಡಿ, ನಂಬಿಕೆ ಇಲ್ಲ ಅಂದರೆ ನಂಬಿಕೆ ಇಲ್ಲ. ಈ ವಿಡಿಯೋವನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಯೂನಿಟ್ ಟೆಸ್ಟ್ 1 ಆಗುತ್ತಲ್ವಾ, ಅವತ್ತು ಕೂತ್ಕೊಂಡು ನಿಮ್ಮ ಕ್ವಶನ್ ಪೇಪರು ನಮ್ಮ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ಟ್ಯಾಲಿ ಮಾಡ್ಕೊಳ್ಳಿ. ಅವಾಗ ಲಬ ಅಂತ ಒಯ್ಕೊಳ್ಳಿ. ಯಾಕಂದರೆ ತಮ್ಮ ಓದ್ರಲ್ಲೇ ದೀಸ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಅಂತ ಹೇಳ್ತಾ ಇರ್ತೇವೆ. ಆದರೆ ಕೇಳಲ್ಲ. ಇವೆಲ್ಲ ಪ್ರಶ್ನೆಗಳು ಬಂದಿಲ್ಲ ಅಂದರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಿಮಗೆ ನಿಮ್ಮ ಕಾಲೇಜಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿಲ್ಲ, ಸುಮ್ಮನೆ ನಿಮ್ಮನ್ನು ಹಾಳು ಮಾಡ್ತಾಯಿದ್ದಾರೆ ಅಂತ, ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇಲ್ಲ ಅಂತ. ಎನಿಹೋ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾವು ನಮ್ಮ ಕೆಲಸವನ್ನು ನಾವು ನಿಮಗೆ ಮಾಡಿಕೊಡ್ತೇವೆ. ಧನ್ಯವಾದಗಳು. ನಿಮ್ಮ ಒಂದು ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಇರಲಿ ವಿದ್ಯಾರ್ಥಿಗಳೇ. ಸುಮ್ಮನೆ ನಾವು ಇಲ್ಲಿ ಯಾರೋ ಕೊಟ್ಟಿರುವಂಥ ಮೆಟೀರಿಯಲನ್ನು ಅಪ್ಲೋಡ್ ಮಾಡಲ್ಲ, ಆಯಿತಾ. ವಿ ಹ್ಯಾವ್ ಸಮ್ ನನ್ನ ಫ್ರೆಂಡ್ಸ್ಗಳು ಎಲ್ಲ ಎಕ್ಸ್ಪರ್ಟಿಗಳು, ಆಯಿತಾ. ಅಲ್ಲಿಂದನೇ ಎಲ್ಲ ಮೆಟೀರಿಯಲ್ ಎತ್ತಿರುವಂಥದ್ದು. ಎನಿಹೌ ಸೆಕೆಂಡ್ ಇಯರ್ PUC ಫಿಸಿಕ್ಸ್ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ನಾವು ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಅಂತ ಕ್ವಶನ್ ಪೇಪರಲ್ಲಿ ಇರುತ್ತಲ್ವಾ, ಅಂತಹ ಪ್ರಶ್ನೆಗಳು ಯೂನಿಟ್ ಟೆಸ್ಟ್ 1ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ 4 ಚಾಪ್ಟರ್ಸ್, 4 ಪಾಠಗಳು. ಅವು ಯಾವುದು ಅಂತ ಇಲ್ಲೇ ಡಿಸ್ಪ್ಲೇ ಮಾಡಿಬಿಡ್ತೇನೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್, ಮೊದಲು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಪೋರ್ಷನ್ ಕೊಟ್ಟಿದ್ದಾರಲ್ವ ನಿಮ್ಮ ಕಾಲೇಜಲ್ಲಿ, ಅದರಲ್ಲಿ ಈ ಪಾಠ ಇದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇದು ಇದೆಯಾ ಚೆಕ್ ಮಾಡ್ಕೊಳ್ಳಿ. 3rd ಚಾಪ್ಟ್ರು ಕರೆಂಟ್ ಎಲೆಕ್ಟ್ರಿಸಿಟಿ, ಇನ್ನೊಂದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನೋಡಿ ವಿದ್ಯಾರ್ಥಿಗಳೇ, ಕಾಲೇಜ್ ಟು ಕಾಲೇಜು ಪಾಠಗಳು ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊಸದಾಗಿ ಯಾರೋ ಬೋರ್ಡೇ ಗೊತ್ತಿಲ್ಲ, ಬೋರ್ಡೇ ಪಾಠ ಮಾಡಿರಲ್ಲ, ಎಲ್ಲಿಂದನೋ ಬೇರೆ ಸ್ಟೇಟಿಂದ ಎತ್ಕೊಂಬಂದು ಇಲ್ಲಿ ಪಾಠ ಮಾಡಿಸ್ತಾ ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಪಾಠ ಮುಗಿಸ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಸಿಲೆಬಸ್ಸು. ಅಲ್ಲಿ ಪ್ರಿನ್ಸಿಪಲ್ ಹಂಗೆ ಇರ್ತವ್ರೆ, ಇವರು ಹಂಗೆ ಇರ್ತಾರೆ. ಅಂತಹ ಕಡೆ ಏನಾಗುತ್ತೆ ಅಂದರೆ ಈ ಪಾಠಗಳು ಇರಲ್ಲ, ಬೇರೆ ಪಾಠಗಳು ಇರ್ತವೆ. ಅದು ಮೂರ್ಖತನ. ಅದು ಮೂರ್ಖತನದ ಪರಮಾವಧಿ ಅಂದರೆ ಅವರಾಗಿರ್ತಾರೆ, ಆಯಿತಾ. ಈಗ ನಮಗೆ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥದ್ದು ಅಥವಾ ಬೆಂಗಳೂರು ವತಿಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ 4 ಪಾಠಗಳು ಅಥವಾ 3 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಇರಬೇಕು. ಈ 4 ಕೂಡ ಇದ್ದಾವೆ ಅಂದರೆ ಈಗ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ. ಅರ್ಥ ಆಗತ್ತೆ ರೀ ಎಲ್ಲರಿಗೂ? ಬನ್ನಿ ಸರ್, ಈಗ ಒಂದೊಂದಾಗಿ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಆಯಿತಾ. 3 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಆಯಿತಾ. 3rd ಕ್ವಶನನ್ನು ನೋಡೋಣ. ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಕ್ಲಿಯರ್? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ಬಹಳ ವೀಕ್ ಇದ್ದರೆ, ಇಂಗ್ಲೀಷ್ ಏನು ಬರಲ್ಲ ಅಂದವರು, ಇಂಗ್ಲೀಷ್ ನಮ್ಮ ಲೆಕ್ಚರರ್ ಇನ್ನೂ ಅಪಾಯಿಂಟೇ ಮಾಡಿಲ್ಲ ನಮ್ಮ ಕಾಲೇಜಲ್ಲಿ ಅಂದವರು, ಅಥವಾ ಇನ್ನೂ ಟೆಕ್ಸ್ಟ್ ಬುಕ್ ಮುಖಾನೇ ನೋಡಿಲ್ಲ ಅಂದವರು, ಫೇಲ್ ಆಗ್ತೀನಿ ಅಂತ ಭಯ ಇದ್ದವರು, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ನಿಮಗೇನು ಬೇಕೋ ಲಿಂಕನ್ನು ಕೊಟ್ಟಿರ್ತೇನೆ. ಪಾಠಗಳದ್ದಾಗಿರ್ಬೋದು, ಗ್ರಾಮರಿಂದಾಗಿರ್ಬೋದು, ಒಮ್ಮೆ ನೋಡಿ ಸಾಕು, ಆರಾಮಾಗಿ ಹೋಗಿ ಎಕ್ಸಾಮು ಸಲೀಸಾಗಿ ಈಸಿಯಾಗಿ ಖುಷಿಯಿಂದ ಬರೆದು ಬರ್ತೀರಾ. ಹೆಂಗೆ ಬರ್ತೀರಾ ಅಂದರೆ, ನಾನು ಹೇಳ್ತೀನಲ್ವ, ಎಲ್ಲ 6 ಸಬ್ಜೆಕ್ಟ್ಗಳಲ್ಲಿ ಇಂಗ್ಲೀಷ್ ಮಾತ್ರ ಕಾನ್ಫಿಡೆನ್ಸ್ ಲೆವೆಲಲ್ಲೇ ಎಕ್ಸಾಮಿಗೆ ಹೋಗ್ತೀರಾ. ಆ ರೀತಿಯಾಗಿ ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ. ಯಾವಾಗ ಅಂದರೆ, ಇಫ್ ಯು ಹ್ಯಾವ್ ಟ್ರಸ್ಟ್ ಆನ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೀ, ಆಯಿತಾ. ಎನಿಹೋ ಬನ್ನಿ ಸರ್, ಈಗ ಮುಂದೆ ಹೋಗುವ. ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್, ಪಾಯಿಂಟ್ ಚಾರ್ಜ್. 4ನೆಯ ಪ್ರಶ್ನೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತವೆ. 5ನೆಯ ಪ್ರಶ್ನೆ, ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಬಾರ್ ಪ್ಯಾರಲಲ್. ನೋಡಿ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಇವ್ಯಾಕೆ ಯೂನಿಟ್ ಟೆಸ್ಟನ್ನು ಮಾಡ್ತಾಯಿದ್ದೇವೆ ಹೇಳಿ ನೋಡೋಣ. ಒಮ್ಮೆ ಹೇಳಿ, ನಿಮ್ಮ ಮುಂದೆ ಬರುವ ಪರೀಕ್ಷೆಗಳಿಗೆ ಹೆಲ್ಪ್ ಆಗಲಿ ಅಂತ. ಇಲ್ಲಿ ನಾವು ಅಪ್ಲೋಡ್ ಮಾಡುತ್ತಿರುವಂತಹ ಪ್ರಶ್ನೆಗಳು ಇದು ಬಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಟಕ್ಕರ್ ಕೊಡ್ತವೆ. ಟಕ್ಕರ್ ಅಂದರೆ ಅರ್ಥ ಆಗುತ್ತಲ್ವ, ನಿಂತ್ಕೊಂತವ ಮಗನೇ ನಾನೇ ಬರೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ತಮ್ಮ ರೆಡಿ ಇರಲ್ಲ ಅಂತ. ಇದನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಅಂದರೆ ದೇ ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಬೋರ್ಡ್ ಎಕ್ಸಾಮ್. ಇಷ್ಟು ನೆನ್ಪಿಟ್ಕೊಳ್ಳಿ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್, ಆಯಿತಾ. 7ನೆಯ ಪ್ರಶ್ನೆ ನೋಡೋಣ. ಡಿರೈವ್ ದಿ ರಿಲೇಷನ್, ಆಯಿತಾ, GE ವಿತ್ ದಿ ಟರ್ಮ್ಸ್ ಏನಿದೆ ಹ್ಯಾವಿಂಗ್ ಯೂಶುವಲ್ ಮೀನಿಂಗ್. 8ನೆಯ ಪ್ರಶ್ನೆ, ಗಿವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ವಶನ್ ನಂಬರ್ 9 ನೋಡೋಣ. ಸ್ಟೇಟ್ ಆಂಪರ್ಸ್
ಸರ್ಕ್ಯೂಟಲ್ law. Using it, derive the expression for magnetic field at a point due to a long current carrying conductor and explain the symbols. When does the force become maximum and minimum? Explain. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡ್ತಾ ಇರುವಾಗ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. ಏನು ಜುಕ್ತನ ಬಂದುಬಿಟ್ಟಿದೆ ಅಂದರೆ, ನಾನು ಎಲ್ಲಾದರೂ ಎಲ್ಲ ವೀಡಿಯೋಸ್ಗಳನ್ನು ನಾನು ಮೆಂಬರ್ಶಿಪ್ಪಿಗೆ ಮಾತ್ರ ಇಟ್ಬಿಟ್ರೆ ಏನು ಮಾಡ್ತೀರಾ ನೀವು ಅಂತ. ವಿದ್ಯಾರ್ಥಿಗಳೇ, ಐ ಆಮ್ ನಾಟ್ ಡಿಮ್ಯಾಂಡಿಂಗ್ ಎನಿಥಿಂಗ್ ಫ್ರಮ್ ಯು. ನನ್ನ ಸಬ್ಸ್ಕ್ರೈಬರ್ಗಳೇ, ಹೊಸದಾಗಿ ನೋಡ್ತಾ ಇರೋರು ಅಥವಾ ಓಲ್ಡ್ ಆಗಿರ್ಬೋದು, ಐ ಆಮ್ ನಾಟ್ ಡಿಮ್ಯಾಂಡಿಂಗ್ ಅಂದರೆ ನಾಟ್ ಡಿಮ್ಯಾಂಡಿಂಗ್ ಎನಿಥಿಂಗ್. ನಿಮ್ಗಾದಷ್ಟು ಏನಂತೀರ ಸಹಾಯವನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಕಮೆಂಟು ಕಳಿಸಿದರೆ ಏನಾದರೂ ಆಗುತ್ತಾ ಅಂತ. ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು ಓಕೆ, ಅಥವಾ ನೆಕ್ಸ್ಟ್ ವಿಡಿಯೋ ನಮ್ಗೆ ಇದು ಬೇಕು ಅಂದರೂ ಓಕೆ, ಅಥವಾ ನಮ್ಮ ಎಕ್ಸಾಮ್ ಆಯಿತು ಸರ್ ಆಲ್ರೆಡಿ ಅಂದರೂ ಓಕೆ, ಅಥವಾ ನಮ್ಮ ಎಕ್ಸಾಮ್ ಈಗಿದೆ, ಏನೋ ಒಂದು ಕಮೆಂಟ್ ಹಾಕ್ರಪ್ಪ, ಒಂದು ಇಮೋಜಿನಾರ ಹಾಕಿ ಹೋಗಲಿ ಅತ್ಲಾಗೆ, ಅವಾಗ ಆಯಿತಾ, ಅಷ್ಟಾದರೂ ಕೊಡ್ರಿ. ನಾವು ನಿಮಗೋಸ್ಕರ 6-10 ನಿಮಿಷ ವೀಡಿಯೋಸನ್ನು ಮಾಡ್ತಾಯಿದ್ದೇವೆ, ಅದು ಎಲ್ಲ ಸಬ್ಜೆಕ್ಟು. ಹೌ ಕ್ಯಾನ್ ಏನಿದು ಗ್ಯಾಲೋನೋಮೀಟರ್ ಕನ್ವರ್ಟೆಡ್ ಇಂಟು ಎ ವೋಲ್ಟ್ ಮೀಟರ್, ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್. ಹೌದಲ್ವಾ? ಕ್ವಶನ್ ನಂಬರ್ 11, ಎಕ್ಸ್ಪ್ಲೇನ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಹೌ ಟು ಕನ್ವರ್ಟ್ ಗ್ಯಾಲೋನೋಮೀಟರ್ ಇಂಟು ಎ ಅಮ್ಮೀಟರ್. ವಿದ್ಯಾರ್ಥಿಗಳೇ, ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಮೆಂಟಲ್ಲಿ ನಮಗೆ ಪಾಯಿಂಟ್ಸ್ ಬರ್ತಾ ಇರುತ್ತೆ, ಆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ. ಉಚಿತಪ್ಪ, ಅದು ಫ್ರೀ, ಖುಷಿಯಾಗಿ ಕೊಟ್ಟಿದ್ದೀರಾ ಅಂತ ಪಾಯಿಂಟ್ಸ್, ಆಯಿತಾ? ನೋಡಿ, ಒಬ್ಟೈನ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನಿಮ್ಮ ಫಿಸಿಕ್ಸ್ ಎಕ್ಸಾಮ್ ನಿಮಗೆ ಬಂದುಬಿಟ್ಟು 35 ಅಂಕಕ್ಕೆ ಇರುತ್ತೆ. 35ಗೆ ನಿಮಗೆ ಯೂನಿಟ್ ಟೆಸ್ಟ್ 1 ಮಾಡ್ತಾರೆ. ಯೂನಿಟ್ ಟೆಸ್ಟ್ 1 ಅಂದರೂ ಒಂದೇ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೂ ಒಂದೇ, ಇಂಟರ್ನಲ್ ಟೆಸ್ಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ ಅಂದರೂ ಒಂದೇ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಯೋಟ್ ಸ್ಟಾವರ್ಟ್ ಲಾ ಅಂತ ಇದೆ. ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದಿ ಟಾಕ್ ಏನಿದು ಆ್ಯಕ್ಟಿಂಗ್ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಕರ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ 4 ಮಾರ್ಕ್ಸ್ ಬೇಕು ಅಥವಾ 5 ಮಾರ್ಕ್ಸಿನ ಪ್ರಶ್ನೆಗಳು ಬೇಕು ಅಂತ ಕಮೆಂಟ್ ಮಾಡಿದರೆ ಅಪ್ಲೋಡನ್ನು ಮಾಡಿಕೊಡುತ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐಡಿಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸುವುದು ಮರೆಯಬೇಡಿ. ಧನ್ಯವಾದಗಳು.